ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 135. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ವೈಭವಿನ ಮೀಟ್ ಆಗೋಕ್ಕೆ ಹೋಗಿರ್ತಾನೆ ಸಾರಿ ಕೇಳೋಕ್ಕೆ ಕಂಟಿ. ಬಟ್ ಅವಳು ಕ್ಷಮಿಸೋದೇ ಇಲ್ಲ, ಇನ್ನೂ ಜೋರಾಗಿ ಜಗಳಾಡಿ ಅವನ ಮೇಲೆ ಕಸ ಎಸ್ತು ಹೋಗಿರ್ತಾಳೆ. ಅದನ್ನು ಹರಿ ನೋಡಿಬಿಟ್ಟಿರ್ತಾನೆ. ಇನ್ನು ನಗಾಡೋದೆ ಅವನು ಇವನು ಅಂದರೆ ಅಷ್ಟಕ್ಕಷ್ಟೇ ಅಲ್ವಾ. ಇನ್ನು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಜಗಳ ಆಡಿಕೊಂಡು ಮನೆಗೆ ಬರ್ತಾರೆ. ಅವ್ರ ಅಣ್ಣನ ಹತ್ರ ಹೇಳ್ತಾ ಇರ್ತಾರೆ ಹೀಗೀಗಾಯಿತು ಅಂತ. ಹೇಳಬೇಕು ಅಂತ ಅಂದ್ಕೊಂಡ್ರಷ್ಟಲ್ಲಿ ಮುತ್ತುರಾಜ್ ಹೇಳ್ತಾನೆ ಇವರಿಬ್ಬರು ಎಲ್ಲೋ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅಂತ ಅಂದ ತಕ್ಷಣವೇ ಗಾಬರಿ ಆಗಿಬಿಡ್ತಾನೆ ಹರಿ. ಅಷ್ಟರಲ್ಲೇ ಚಂದನ ಮತ್ತು ಮಯೂರ ಬರ್ತಾರೆ. ಏನೋ ಶಾಪಿಂಗ್ ಹೋಗಿರ್ತಾರೆ, ಬಂದಿರ್ತಾರೆ. ಆವಾಗ ಹರಿ ಹೇಳ್ತಾನೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹೇಳೋಗೋಕ್ಕಾಗಲ್ವಾ, ನಾವೆಷ್ಟು ಗಾಬರಿಯಲ್ಲಿದ್ವಿ ಗೊತ್ತಾ ಅಂತ ಹೇಳ್ತಾನೆ ಹರಿ. ಅದಕ್ಕೆ ಮೈ ಹೇಳ್ತಾನೆ ಅಯ್ಯೋ ಅದರಲ್ಲೇನಿದೆ, ಇಲ್ಲೇ ಹೋಗಿದ್ವಪ್ಪ ಶಾಪಿಂಗಿಗೆ, ಹೋಗಿ ಬಂದ್ವಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಹೇಳಬೇಕು ಅಂತ ಹೇಳ್ತಾನೆ ಮಹಿ. ಇವರಿಬ್ಬರು ಆವಾಗವಾಗ ಜಟಾಪಟಿ ನಡೀತಾ ಇರುತ್ತೆ. ಇದನ್ನು ನೋಡಿಬಿಟ್ಟು ಮಯೂರ ಹೇಳ್ತಾನೆ ಏನಣ್ಣ ನಿಮ್ಮಿಬ್ಬರದು ಆವಾಗಿಂದ ನೋಡ್ತಾ ಇದ್ದೀನಿ, ಏನೋ ಡೀಪಾಗಿ ಏನೋ ಮಾಡ್ತಾಯಿದ್ದೀರಾ ಕತೆನ ಅಂತ ಅಂದಾಗ ಏನೂ ಇಲ್ಲ ಬಿಡೋ ಕಂಟಿ ಅಂತ, ಏನೂ ಇಲ್ಲ ಬಿಡೋ ಮಹಿ ಅಂತ ಹೇಳ್ತಾರೆ ಇಬ್ಬರು. ಆವಾಗ ಚಂದನ ಹೇಳ್ತಾಳೆ ನೋಡಿ ಅಣ್ಣ ನಿಮಗೋಸ್ಕರ ಏನು ತಂದಿದ್ದೀವಿ ಅಂತ. ಇದು ಇಂಡಕ್ಷನ್ ಸ್ಟೋವ್ ಅಣ್ಣ, ಗ್ಯಾಸ್ ಇಲ್ಲದಾಗ ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾಳೆ. ಇದನ್ನ ಹೆಂಗಮ್ಮ ಯೂಸ್ ಮಾಡೋದು ಅಂತ ಕೇಳಿದಾಗ ಹರಿ ಹೇಳ್ತಾನೆ ಅಡ್ಡ ಬಂದು ಏನಣ್ಣ ಇಷ್ಟು ಗೊತ್ತಾಗಲ್ವ, ಪ್ಲಗ್ ಹಾಕ್ಬಿಟ್ರೆ ಆಯಿತು, ನಾನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಬರೀ ಸುಳ್ಳು ಹೇಳ್ತೀರಾ, ಮುಂಚೆ ತರೋಕ್ಕಾಗಲ್ವ, ಅಣ್ಣ ಎಷ್ಟು ಗ್ಯಾಸ್ ಇಲ್ಲದೆ ಸಿಲಿಂಡ್ರ್ ಇಲ್ಲದೆ ಎಷ್ಟು ಪರದಾಡ್ತಾರೆ ಗೊತ್ತಾಗಲ್ವ ನಿಮಗೆ ಅಂತ ಬೈತಾಳೆ. ಆಯಿತಾಯಿತು ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಇಬ್ಬರು ಮಹಿ ಮತ್ತು ಚಂದನ ಹೇಳ್ತಾ ಇರ್ತಾರೆ. ಆವಾಗ ಕುಕ್ಕರ್ ತೊಗೊಂಬಂದು ಇದ್ರ ಮೇಲೆ ಇಡ್ತಾರೆ. ಅದು ಸರಿ ಹೋಗೋದಿಲ್ಲ. ಅಯ್ಯೋ ಈ ಥರ ಪಾತ್ರೆ ತರದೆ, ಫ್ಲ್ಯಾಟ್ ಪಾತ್ರೆ ತರದೆ ಮರ್ತುಬಿಟ್ವಲ್ಲ ಮಹಿ ಅಂದಾಗ ಆಯ್ತು ಬಿಡು ಮತ್ತೆ ತೊಗೊಂಬರೋಣ ಅಂತ ಹೇಳ್ತಾನೆ ಮಹಿ ಮತ್ತು ಚಂದನ. ಮತ್ತು ಅಷ್ಟರಲ್ಲಿ ಮುತ್ತುರಾಜ್ ಹೇಳ್ತಾನೆ ಹಳೆ ಪಾತ್ರೆಗಳಿರಬೇಕು, ಅದರಲ್ಲಿ ಸೂಟ್ ಆಗುತ್ತೇನೋ ನೋಡೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹರಿ ಏನೋ ಹೇಳೋಕ್ಕೆ ಹೋಗಿರ್ತಾನೆ ಕಂಟಿ ವಿಷಯ, ಅದನ್ನು ಹೇಳಬಾರ್ದು ಅಂತ ಹೇಳಿ ಅವನ ಬಾಯಿ ಮುಚ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ ಕಂಟಿ. ಇವರೆಲ್ಲರೂ ಇದನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಕೂತಿರ್ತಾರೆ. ಇನ್ನು ನೆಕ್ಸ್ಟ್ ದಿನ ಬೆಳಕರಿಯುತ್ತೆ, ಆ ಸೀನ್ ತೋರಿಸ್ತಾರೆ. ಗಂಧದ ಗುಡಿಯಲ್ಲಿ ಏನು ನಡೀತಾ ಇದೆ ಅಂತ ಮತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಇವರೆಲ್ಲ ಹಳೆ ಪಾತ್ರೆನ ತೊಗೊಂಡು ಟ್ರಂಕು ಅದು ಹಳೆ ಮೂಟೆ ಎಲ್ಲ ತೆಗೆದು ನೋಡ್ತಾ ಇರ್ತಾರೆ. ಅದರಲ್ಲಿ ಫೋಟೋಸ್ ಎಲ್ಲ ಸಿಗ್ತವೆ. ಎಲ್ಲರೂ ಫೋಟೋಸ್ ನೋಡಿ ಖುಷಿ ಪಡ್ತಾ ಇರ್ತಾರೆ, ಇವ್ರು ಯಾರು ಅವ್ರು ಯಾರು ಅಂತ. ಅಷ್ಟರಲ್ಲಿ ನಟರಾಜ್ ಅವರು ಬಂದು ಕೂತ್ಕೋತಾರೆ ಅಲ್ಲೇ. ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ. ಅಂಕಲ್ ತುಂಬ ಚೆನ್ನಾಗಿದ್ದೀರಾ ನೀವು ಅಂತ ಹೇಳ್ತಾಳೆ ಚಂದನ. ಅಷ್ಟರಲ್ಲಿ ಇನ್ನೂ ಒಂದು ಫೋಟೋ ಸಿಗುತ್ತೆ. ಮಹಿಗೆ ಡೌಟ್ ಬಂದುಬಿಟ್ಟಿರುತ್ತೆ, ಇದು ಯಾಕೆ ಈ ಫೋಟೋ, ಇವ್ರು ಯಾ ಹೆಂಗಸು ಹಂಗೆ ಹಿಂಗೆ ಎಲ್ಲ ಕೇಳ್ತಾ ಇರ್ತಾನೆ. ಇದು ನಿಮ್ಮಮ್ಮ ಮತ್ತು ನೀನು ಇರೋದು, ಅವರೆಲ್ಲ ಅವ್ರ ಅಮ್ಮಂದ್ರ ಜೊತೆಗೆ ಇದ್ದಾರೆ ಅಂತ ಒಂದು ಸತ್ಯನ ಹೇಳಿಬಿಡ್ತಾನೆ. ಅಯ್ಯೋ ನನಗಿಷ್ಟು ದಿನ ಈ ಸತ್ಯನ ಮುಚ್ಚಿಟ್ಟೆ ಅಂತ ಮಹಿ ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾನೆ. ಅವರಪ್ಪ ನಟರಾಜನ್ಗೆ ಬೈತಾ ಇರ್ತಾನೆ. ಟ್ರಂಕಲ್ಲಿರೋ ಹಳೆ ಎಲ್ಲ ಫೋಟೋಸ್ಗಳನ್ನು ನೋಡ್ತಾನೆ. ಇವ್ರು ಯಾರು ಅಂತ ನೋಡಿದಾಗ ಅವರಮ್ಮ ಇವನ್ನ ಮಹಿನ ಎತ್ಕೊಂಡಿರೋ ಫೋಟೋ ಆಗಿರುತ್ತಲ್ವ, ಅದನ್ನು ನೋಡಿದ ತಕ್ಷಣ ಫುಲ್ ಶಾಕ್ ಆಗಿ ಅವರಪ್ಪನ ಪದೇ ಪದೇ ಕೇಳ್ತಾ ಇರ್ತಾನೆ ಸುಳ್ಳು ಹೇಳ್ಬೇಡ, ನಾನು ನಮ್ಮಣ್ಣಂದ್ರ ಜೊತೆಗೆ ಅವ್ರ ಜೊತೆಗೆ ಯಾಕಿಲ್ಲ ಇವ್ರ ಜೊತೆಗಿದ್ದೀನಲ್ಲ ಅಂತ ಅಂದಾಗ ಇನ್ನೇನೋ ಪದೇ ಪದೇ ಹೇಳೋಕ್ಕಾಗುತ್ತೆ, ಇವರೇ ನಿನ್ನಮ್ಮ, ನೀನು ನಿಮ್ಮಮ್ಮನ ಜೊತೆಗಿದೆಯಾ, ಅವರು ಅವ್ರ ಅಮ್ಮನ ಜೊತೆಗಿದ್ದಾರೆ ಅಂತ ಹೇಳಿದ ತಕ್ಷಣವೇ ಫುಲ್ಲು ಕುಸ್ತೋಗ್ಬಿಡ್ತಾನೆ. ಇವನಿಗೆ ಫುಲ್ ಶಾಕ್ ಆಗಿಬಿಡ್ತಾರೆ. ಅಳ್ತಾನೇ ಇರ್ತಾನೆ. ಇದೇ ಸತ್ಯ ಅಂತ ಗೊತ್ತಾಗ್ಬಿಡುತ್ತಲ್ವ, ಅಳ್ತಾನೇ ಇರ್ತಾನೆ. ಇನ್ನು ಒಂದೇ ಸಮ ಇವರೆಲ್ಲರೂ ಸಮಾಧಾನ ಮಾಡ್ತಾರೆ. ಹಾಗೆ ಇವ್ರಿಗೂ ಗೊತ್ತಿರುತ್ತೆ, ಮೂವರಿಗೂ ಅಣ್ಣ ತಮ್ಮಂದ್ರಿಗೆ ಸತ್ಯ. ಚಂದನಗೂ ಇವತ್ತೇ ಗೊತ್ತಾಗುತ್ತೆ ಸತ್ಯ.
ಕಂಟಿ ಮತ್ತು ಹರಿ ಅವರಪ್ಪಂಗೆ ಬೈತಾರೆ, ಯಾಕಯ್ಯ ಈ ಥರ ನೀನು ಮಾಡಿದೆ, ಯಾಕೆ ಸತ್ಯ ಹೇಳಿದೆ ಅಂತ ಅಂದಾಗ, ನಾನು ಹೆಂಗೆ ಹೇಳಿದೆ, ಆ ಮೂಲೆಯಲ್ಲಿ ಬಿದ್ದಿತ್ತು ಇದು ಗಂಟು ಮೂಟೆ ಎಲ್ಲ ಕಿತ್ಕೊಂಡು, ಇದನ್ನು ನೀವೇ ತಾನೇ ತೆಗೆದು ಎಲ್ಲ ನೋಡ್ತಾ ಇರೋದು, ಮತ್ತು ಗೊತ್ತಾಗೇ ಆಗುತ್ತೆ ಸತ್ಯ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ, ಎಲ್ಲ ನಿಮ್ಮಿಂದನೇ ಆಗಿಬಿಟ್ಟು ನನ್ನನ್ನು ಬೈತಿದ್ದೀರಾ ಅಂತ ನಟರಾಜು ಹೇಳಿ ಹೊರಟೋಗ್ತಾನೆ. ಇವನು ಒಂದೇ ಸಮನೆ ಅಳ್ತಾ ಇರ್ತಾನೆ. ಎಲ್ಲ ಅಣ್ಣ ತಮ್ಮಂದ್ರೂ ಇವನಿಗೆ ಸಮಾಧಾನ ಮಾಡ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.